ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಇಂಜಿನಿಯರ್ ದೀಪಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನೀವು ಹೊಸ ಮನೆ ಕಟ್ಟಿಸುವಾಗ ಬ್ರಿಕ್ ವರ್ಕ್ ಮತ್ತು ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ನೆಕ್ಸ್ಟ್ ಕೆಲಸನೇ ಇರುತ್ತೆ ಪ್ಲಾಸ್ಟರಿಂಗ್ ಮಾಡಿಸೋದು. ಆದ ಕಾರಣ ಪ್ಲಾಸ್ಟರಿಂಗ್ ಮಾಡಿಸೋಕ್ಕಿಂತ ಮುಂಚೆ ಅಥವಾ ಪ್ಲಾಸ್ಟರಿಂಗ್ ಮಾಡಿಸುವಾಗ ಕೆಲವೊಂದಿಷ್ಟು ವಿಚಾರಗಳನ್ನು ನೀವು ತಿಳಿದುಕೊಳ್ಬೇಕಾಗಿರುತ್ತೆ. ಈ ವಿಚಾರಗಳನ್ನು ನೀವು ತಿಳ್ಕೊಳ್ಳದೆ ಪ್ಲಾಸ್ಟರಿಂಗ್ ಮಾಡಿಸಿದ್ದೇ ಆದಲ್ಲಿ ಪ್ಲಾಸ್ಟರಿಂಗ್ ಮಾಡಿಸಿದ ಹಲವು ದಿನಗಳು ಅಥವಾ ಹಲವು ವರ್ಷಗಳ ನಂತರ ನೀವು ತುಂಬಾ ತೊಂದರೆ ಪಡಬೇಕಾಗುತ್ತೆ. ಅದೇನೆಂದರೆ, ನೀವು ಪ್ಲಾಸ್ಟರ್ ಮಾಡಿಸಿದ ಗೋಡೆ ಹಲವು ದಿನಗಳ ನಂತರ ಅಲ್ಲಲ್ಲಿ ಕ್ರ್ಯಾಕ್ಸ್ ಬಂದಿರೋದನ್ನು ನೀವು ನೋಡಿರ್ಬೋದು. ಮತ್ತು ಕೆಲವೊಂದು ಬಾರಿ ಗೋಡೆಗೆ ಹೊಡೆದಿರ್ತಕ್ಕಂಥ ಪ್ಲಾಸ್ಟರ್ ಉದುರಿ ಬಿದ್ದಿರ್ತಾವೆ. ಸೀಲಿಂಗ್ ಪ್ಲಾಸ್ಟರ್ನಲ್ಲೂ ಕೂಡ ಹಕಳಿಯಾಗಿ ಉದುರಿ ಬಿದ್ದಿದ್ದನ್ನು ನೀವು ಹಲವಾರು ಸೈಟ್ಗಳಲ್ಲಿ ನೋಡಿರ್ಬೋದು. ಆದ ಕಾರಣ ನೀವು ಪ್ಲಾಸ್ಟರಿಂಗ್ ಮಾಡಿಸುವಾಗಲೇ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮೇಸ್ತ್ರಿ ಅಥವಾ ಲೇಬರ್ಸಿಗೆ ಹೇಳಿ ಮಾಡಿಸಿದ್ದೇ ಆದಲ್ಲಿ ನೀವು ಈ ಥರದ ತೊಂದರೆಗೆ ಒಳಗಾಗೋದನ್ನು ತಪ್ಪಿಸ್ಬೋದು. ಅದಕ್ಕೋಸ್ಕರ ಇದನ್ನು ತಿಳಿದುಕೊಳ್ಬೇಕಾದ್ರೆ ನೀವು ಪ್ಲಾಸ್ಟರಿಂಗ್ ಮಾಡಿಸೋಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಯಾವ ಮಾಹಿತಿಯು ಮಿಸ್ ಆಗದೆ ಹಾಗೆ ಪೂರಾ ನೋಡಿ. ನಾ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿನ ಯೂಸ್ ಮಾಡಿಬಿಟ್ಟು ನೀವು ಪ್ಲಾಸ್ಟರ್ ಮಾಡಿಸಿದ್ದೇ ಆದಲ್ಲಿ ನಿಮ್ಮ ಪ್ಲಾಸ್ಟರ್ನಲ್ಲಿ ಯಾವುದೇ ರೀತಿಯಾದಂಥ ಕ್ರ್ಯಾಕ್ಸು, ಪ್ಲಾಸ್ಟರ್ ಉದುರೋದು ಅಥವಾ ಸೀಲಿಂಗ್ ಪ್ಲಾಸ್ಟರ್ ಕಿತ್ತು ಬೀಳೋದು ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೂ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಪ್ಲಾಸ್ಟರ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬ್ರಿಕ್ ವರ್ಕ್ ಏನಿದೆಯಲ್ಲ, ಇಟ್ಟಿಗೆ ಗೋಡೆ ಕಂಪ್ಲೀಟಾಗಿ ಮುಗಿದಿರಬೇಕು ಮತ್ತು ಯಾವುದೇ ರೀತಿಯಾದಂಥ ಪೇಂಟಿಂಗ್ ವರ್ಕು ಅಥವಾ ಇನ್ಕಂಪ್ಲೀಟ್ ಬ್ರಿಕ್ ವರ್ಕ್ ಆಗಿರಬಾರ್ದು. ಸೆಕೆಂಡ್ ಪಾಯಿಂಟು ಸರ್ಫೇಸ್ ಕ್ಲೀನಿಂಗ್. ಅಂದರೆ ನೀವು ಸ್ಲ್ಯಾಬ್ನ ಶಟರಿಂಗ್ ಉಚ್ಚಿದ ನಂತರ ಅಲ್ಲಿ ಹಲವಾರು ಕಡೆ ಬೆಂಡಿಂಗ್ ವೈರ್ಸ್ ಮಳಿಯಾಗಿರ್ಬೋದು ಮತ್ತು ಸಣ್ಣ ಪುಟ್ಟ ಪ್ಲೈವುಡ್ ತುಂಡುಗಳು ಗೋಡೆಯಲ್ಲಿ ಸಿಕ್ಕೊಂಡಿರ್ತಾವೆ. ಸೊ ನೀವು ಪ್ಲಾಸ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಎಲ್ಲ ಅನ್ವಾಂಟೆಡ್ ಸಬ್ಸ್ಟೆನ್ಸ್ಗಳನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಸ್ಲ್ಯಾಬ್ ಹಾಕುವಾಗೂ ಕೂಡ ಕೆಲವೊಂದು ಬಾರಿ ಜಾಯಿಂಟ್ಸ್ನಲ್ಲಿ ಸಿಮೆಂಟ್ ಸ್ಲರಿ ತೆಳಗಡೆ ಬಂದು ಗೋಡೆಗಳ ಮೇಲೆ ದಪ್ಪಾಗಿ ಕುತ್ಕೊಂಡಿರ್ತೈತಿ. ಅದನ್ನು ಕೂಡ ನೀವು ಹ್ಯಾಮರ್ ಮತ್ತು ಚಾಣ ಮುಖಾಂತರ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಮಾಡಲಿಲ್ಲ ಅಂತಂದರೆ ನೀವು ಪ್ಲಾಸ್ಟರಿಂಗ್ ಮಾಡುವಾಗ ಈವನ್ ಸರ್ಫೇಸ್ ಬರೋಂಗಿಲ್ಲ. ನೀವು ಆ ಸರ್ಫೇಸ್ನ ಲೆವೆಲ್ ಮಾಡೋಕ್ಕೋಸ್ಕರ ಅತಿ ಹೆಚ್ಚು ಮಾಲನ್ನು ಕೊಟ್ಟು ರಿಕ್ವೈರ್ಡ್ ಥಿಕ್ನೆಸ್ಗಿಂತ ಜಾಸ್ತಿ ಪ್ಲಾಸ್ಟರ್ ಮಾಡಿಬಿಡ್ತೀರಾ. ಆವಾಗಲೂ ಕೂಡ ನಿಮ್ಮ ಗೋಡೆ ಜಾಸ್ತಿ ಥಿಕ್ನೆಸ್ ಪ್ಲಾಸ್ಟರ್ ಆಗಿರೋದ್ರಿಂದ ಉದುರಿ ಬೀಳೋ ಚಾನ್ಸಸ್ಸು ತುಂಬಾ ಇರ್ತೈತಿ. ಅದೇ ನೀವೇನಾರು ಎಕ್ಸಿಸ್ಟಿಂಗ್ ಗೋಡೆ ಅಂದರೆ ಆಲ್ರೆಡಿ ಪ್ಲಾಸ್ಟರ್ ಆಗಿರೋ ಗೋಡಿನ ಇನ್ನೊಮ್ಮೆ ಪ್ಲಾಸ್ಟರ್ ಮಾಡಬೇಕಪ್ಪ ಅಂತಂದರೆ ಮೊದಲೇ ನೀವು ಏನು ಹಕಳಿ ಉದುರಿರ್ತೈತಲ್ಲ, ಆ ಥರ ಒಂದು ಉದುರ್ತಕ್ಕಂಥ ಪ್ಲಾಸ್ಟರ್ನ ಕಂಪ್ಲೀಟಾಗಿ ಚಿಪ್ಪಿಂಗ್ ಮಾಡಿಬಿಟ್ಟು ಸರ್ಫೇಸ್ನ ಕ್ಲೀನ್ ಮಾಡಿದ ನಂತರನೇ ನೀವು ಪ್ಲಾಸ್ಟರ್ನ ಸ್ಟಾರ್ಟ್ ಮಾಡಬೇಕು. ಮೂರನೇ ಪಾಯಿಂಟು, ಮತ್ತು ಈ ಒಂದು ಮೂರನೇ ಪಾಯಿಂಟ್ನ ಹಲವಾರು ಸೈಟ್ಗಳಲ್ಲಿ ಮಿಸ್ ಮಾಡಿಬಿಡ್ತಾರೆ. ಅದೇನಂತಂದರೆ, ಪ್ಲಾಸ್ಟರಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ಅಂದರೆ 7 ದಿನ ನೀವು ಒಳಗಡೆ ಮತ್ತು ಹೊರಗಡೆ ಕ್ಯೂರಿಂಗ್ನ ಮಾಡಬೇಕು. ಈ ರೀತಿ ನೀವು ಕಂಪ್ಲೀಟಾಗಿ ಕ್ಯೂರಿಂಗ್ ಮಾಡೋದ್ರಿಂದ ನಿಮ್ಮ ಬ್ರಿಕ್ಸ್ ಹಸಿ ಆಗ್ತವೆ. ಅದೇ ನಿಮ್ಮ ಗೋಡೆಗಳೇನಾದ್ರು ಒಣಗಿದ್ದಿದ್ವಪ್ಪ ಅಂತಂದ್ರೆ ನೀವು ಡೈರೆಕ್ಟಾಗಿ ಪ್ಲಾಸ್ಟರ್ನ ಮಾಡಿದಾಗ ಪ್ಲಾಸ್ಟರ್ನಲ್ಲಿರ್ತಕ್ಕಂಥ ನೀರಿನ ಅಂಶನ ಮೊದಲು ಗೋಡೆ ಹಿರ್ಕೊಂಡ್ಬಿಡ್ತಾವೆ. ಈ ರೀತಿ ಹಿರ್ಕೊಂಡ ತಕ್ಷಣ ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ ಹಾಳಾಗಿಬಿಡ್ತೈತಿ. ಈ ರೀತಿ ಹಾಳಾಯ್ತಪ್ಪ ಅಂತಂದರೆ ನಿಮ್ಮ ಪ್ಲಾಸ್ಟರ್ ಗಟ್ಟಿ ಆಗೋದಿಲ್ಲ ಮತ್ತು ಸ್ವಲ್ಪ ಸಮಯದ ನಂತರ ಉದುರು ಬೀಳೋಕ್ಕೆ ಇದಕ್ಕೆ ಮೇನ್ ಕಾರಣ ಆಗಿರ್ತೈತಿ. ಮತ್ತು ನಾಲ್ಕನೇ ಪಾಯಿಂಟು, ನೀವು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಮೆಂಟ್ ಸ್ಲರಿ ಅಂದರೆ ಏನು ನೀರು ಅಂತ ಇರಲ್ಲ, ಅದರಲ್ಲಿ ಸಿಮೆಂಟ್ ಮತ್ತು ನೀರನ್ನು ಮಿಕ್ಸ್ ಮಾಡಿ ಗೋಲನ್ನು ತಯಾರು ಮಾಡಿ ಕಂಪ್ಲೀಟಾಗಿ ಪ್ಲಾಸ್ಟರಿಂಗ್ ಸರ್ಫೇಸ್ ಮೇಲೆ ಹಾಕಬೇಕು. ಇದರಿಂದ ಏನಾಗ್ತೈತೆ ಅಂತಂದರೆ ಪ್ಲಾಸ್ಟರಿಗೂ ಮತ್ತು ನಿಮ್ಮ ಗೋಡೆಗೂ ಒಂದು ಸ್ಟ್ರಾಂಗ್ ಗ್ರಿಪ್ ಸಿಗ್ತೈತಿ. ಈ ರೀತಿ ಸಿಮೆಂಟ್ ಸ್ಲರಿನ ಅಪ್ಲೈ ಮಾಡಿದ ನಂತರ ನೀವು ಪ್ಲಾಸ್ಟರ್ ಕೆಲಸನ ಚಾಲೂ ಮಾಡಬೇಕು. ಫಿಫ್ತ್ ಪಾಯಿಂಟ್ ಏನಂದರೆ ಯೂಸ್ ಆಫ್ ಚಿಕನ್ ಮೆಶ್. ಅಂತಂದರೆ ನೀವು ಹಲವಾರು ಸೈಟ್ಗಳಲ್ಲಿ ನೋಡಿರ್ಬೋದು, ಕಟ್ಟಿರ್ತಕ್ಕಂಥ ಗೋಡೆ ಮತ್ತು ಕಾಲಮ್ ಅಥವಾ ಬೀಮ್ ಇದ್ದುವಂಥ ಜಾಗದಲ್ಲಿ ಕ್ರ್ಯಾಕ್ಸ್ಗಳು ಬಂದಿರ್ತಾವೆ. ಈ ರೀತಿ ಕ್ರ್ಯಾಕ್ಸ್ ತಪ್ಪಿಸ್ಬೇಕಪ್ಪ ಅಂತಂದರೆ ನೀವು ಎಲ್ಲೆಲ್ಲಿ ವಾಲ್ ಮತ್ತು ಕಾಂಕ್ರೀಟ್ ಸ್ಟ್ರಕ್ಚರ್ ಅಂತಂದರೆ ವಾಲ್ ಮತ್ತು ಬೀಮ್ ಆಗಿರ್ಬೋದು, ವಾಲ್ ಮತ್ತು ಕಾಲಮ್ ಅಥವಾ ಸ್ಲ್ಯಾಬ್ ಆಗಿರ್ಬೋದು, ಇವೇನು ಜಾಯಿಂಟ್ ಆಗ್ತಾವಲ್ಲ ಆ ಒಂದು ಜಾಗದೊಳಗೆ 8 ಇಂಚ್ ವೈಡ್ ಇರ್ತಕ್ಕಂಥ ಚಿಕನ್ ಮೆಶ್ನ ನೀವು ಹಾಕಿ ತದನಂತರ ಪ್ಲಾಸ್ಟರ್ ಮಾಡಿದ್ದೇ ಆದಲ್ಲಿ ಈ ಒಂದು ಜಾಯಿಂಟ್ನಲ್ಲಿ ಕ್ರ್ಯಾಕ್ಸ್ ಬರೋದಿಲ್ಲ. ಇವಾಗ 6ನೇ ಪಾಯಿಂಟ್ ಏನಂತಂದರೆ ಪ್ಲಾಸ್ಟರ್ ಥಿಕ್ನೆಸ್.
ಈ ಒಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಳಬೇಕು. ಕೆಲವೊಬ್ರು ಹೇಗೆ ಯೋಚನೆ ಮಾಡ್ತಾರಂತಂದ್ರೆ ಎಷ್ಟು ದಪ್ಪ ನಮ್ಮ ಪ್ಲಾಸ್ಟರ್ ಥಿಕ್ನೆಸ್ ಬರ್ತೈತೋ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ವಾಲ್ ರೆಡಿ ಆಗ್ತೈತಿ ಅಂತ. ಬಟ್ ಇದು ತಪ್ಪು. ಜನರಲ್ ಆಗಿ ನೀವು ಒಳಗಡೆ ಅಂದರೆ ಇಂಟರ್ನಲ್ ವಾಲ್ಸಿಗೆ ಏನಾದರೂ ಪ್ಲಾಸ್ಟರ್ ಮಾಡ್ತಿದ್ರೆ 12 mm ಕಿಂತ ಜಾಸ್ತಿ ಥಿಕ್ನೆಸ್ ಕೊಡಬಾರ್ದು. ಮತ್ತು ಸೀಲಿಂಗ್ ಮತ್ತು RCC ಮೆಂಬರ್ಗಳಾದ ಬೀಮ್, ಕಾಲಮ್ ಮತ್ತು ಸ್ಲ್ಯಾಬ್ ಇರುವಂಥ ಜಾಗದಲ್ಲಿ ನೀವು 6 ರಿಂದ 7 mm ಥಿಕ್ನೆಸ್ ಪ್ಲಾಸ್ಟರ್ ಮಾತ್ರ ಕೊಡಬೇಕು. ಅದೇ ನೀವೇನಾದರೂ ಸೀಲಿಂಗ್ನಲ್ಲಿ 6 mm ಕಿಂತ ಜಾಸ್ತಿ ಥಿಕ್ನೆಸ್ನ ನೀವು ಪ್ಲಾಸ್ಟರ್ ಮಾಡಿದ್ದೇ ಆದಲ್ಲಿ ಅಂಥ ಒಂದು ಕಡೆ ಪ್ಲಾಸ್ಟರ್ ಉದುರಿ ಬೀಳೋ ಚಾನ್ಸು ತುಂಬಾ ಇರ್ತೈತಿ. ಅದಕ್ಕೋಸ್ಕರ ಈ ಒಂದು ತಪ್ಪನ್ನ ಮಾಡಬೇಡಿ. ಅದೇ ರೀತಿ ನೀವೇನಾದರೂ ಎಕ್ಸ್ಟರ್ನಲ್ ವಾಲ್ಸ್ ಅಂತಂದರೆ ಮನೆ ಗೋಡೆಯ ಹೊರಗಡೆ ಗೋಡೆಗಳಿಗೆ ಏನಾದರೂ ಪ್ಲಾಸ್ಟರ್ ಮಾಡಬೇಕಂತಂದರೆ ಆ ಒಂದು ಪ್ಲಾಸ್ಟರ್ ಥಿಕ್ನೆಸ್ 15 mm ಇಂದ 20 mm ಒಳಗಡೆ ಇರಬೇಕು. 7ನೇ ಪಾಯಿಂಟ್ ಏನಂದ್ರೆ ನಿಮ್ಮ ಸೈಟ್ಗೆ ಬಂದಿರತಕ್ಕಂಥ ಉಸುಗನ್ನು ನೀವು ಯಾವಾಗಲೂ ಸಾಣಿಗೆ ಹಿಡಿದು ಬಿಟ್ಟೆ ಪ್ಲಾಸ್ಟರ್ಗೆ ಯೂಸ್ ಮಾಡಬೇಕು. ಕೆಲವೊಂದು ಬಾರಿ ಏನು ಮಾಡಿಬಿಡ್ತಾರಂತಂದ್ರೆ ಉಸುಕು ನೋಡೋಕೆ ಭಾಳ ಸ್ಮೂತ್ ಐತಿ, ಭಾರಿ ಕ್ಲೀನ್ ಐತಿ ಅಂತ ತಿಳ್ಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡ್ತಾರೆ. ಆ ರೀತಿ ದಯವಿಟ್ಟು ಮಾಡಿಬಿಡಿ. ಯಾಕಂದ್ರೆ ಉಸುಕು ನೋಡೋಕೆ ಎಷ್ಟು ಸಾಫ್ಟ್ ಮತ್ತು ಎಷ್ಟು ಕ್ಲೀನ್ ಐತಪ್ಪ ಅಂತಂದ್ರು ನೀವು ಸಾಣಿಗೆ ಹಿಡಿದ ಮೇಲೆ ಗೊತ್ತಾಗ್ತೈತಿ ಅದ್ರೊಳಗೆ ಎಷ್ಟೆಲ್ಲ ವೇಸ್ಟ್ ಪಾರ್ಟಿಕಲ್ಸ್ ಅದಾವು, ಎಷ್ಟೆಲ್ಲ ಕಲ್ಲುಗಳಿದಾವೆ ಅನ್ನೋದು. ಅದನ್ನು ಸಪ್ರೇಟ್ ಮಾಡಿಬಿಟ್ಟು ನೀವು ಸಣ್ಸಿರ್ತಕ್ಕಂಥ ಉಸುಗನ್ನ ಪ್ಲಾಸ್ಟರ್ಗೆ ಯೂಸ್ ಮಾಡಬೇಕು. ಮತ್ತು ಪ್ಲಾಸ್ಟರ್ಗೆ ಯೂಸ್ ಮಾಡುವಂಥ ಸ್ಯಾಂಡ್ನಲ್ಲಿ ಯಾವುದೇ ರೀತಿಯಾದಂಥ ಮಣ್ಣಿನ ಅಂಶ ಇರಲೇಬಾರ್ದು. ಅದನ್ನು ನೀವು ಮಟೀರಿಯಲ್ ತರಿಸುವಾಗೇ ಒಮ್ಮೆ ಚೆಕ್ ಮಾಡಿಬಿಟ್ಟು ಚಲೋ ಡೀಲರ್ ಕಡೆಯೇ ನೀವು ಉಸುಗನ್ನು ತಗೋಬೇಕು. ಮತ್ತು ಉಸುಗಿನಲ್ಲಿ ಮಣ್ಣಿನ ಅಂಶ 6%ಗಿಂತ ಹೆಚ್ಚಿಗೆ ಇರಬಾರ್ದು. 8ನೇ ಪಾಯಿಂಟು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೀವು ಪ್ಲಾಸ್ಟರ್ಗೆ ಯೂಸ್ ಮಾಡ್ತಕ್ಕಂಥ ಸಿಮೆಂಟ್. ನೀವು ಯಾವಾಗಲೂ ಪ್ಲಾಸ್ಟರ್ಗೆ PPC ಸಿಮೆಂಟ್ನೇ ಯೂಸ್ ಮಾಡಬೇಕು ಮತ್ತು ಅದರಲ್ಲಿ ಮೇನಾಗಿ 43 ಗ್ರೇಡ್ ಇರುವಂಥ ಸಿಮೆಂಟ್ನೇ ಯೂಸ್ ಮಾಡಬೇಕು. ಅದೇ ರೀತಿ ನೀವು ಸಿಮೆಂಟ್ನ ಸೈಟ್ಗೆ ತರಿಸ್ಕೊಳೋಕ್ಕಿಂತ ಮುಂಚೆ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನ ಕಂಪಲ್ಸರಿಯಾಗಿ ಚೆಕ್ ಮಾಡಿ. ಯಾಕಂದರೆ 3 ತಿಂಗಳ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಿ 3 ತಿಂಗಳ ಒಳಗಡೆ ಅದನ್ನು ಯೂಸ್ ಮಾಡಬೇಕು. ಅದೇನಾದರೂ 3 ತಿಂಗಳಕ್ಕಿಂತ ಹೆಚ್ಚಿಗೆ ಆಗಿತ್ತಪ್ಪ ಅಂತಂದರೆ ಅದರಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ ಮತ್ತು ಲಮ್ಸ್ ಅಂತಂದರೆ ಗಂಟು ಕೂಡ ಸಿಮೆಂಟ್ ಆಗಿ ಹೋಗಿರುತ್ತೆ. ಈ ರೀತಿ ಆಗಿರ್ತಕ್ಕಂಥ ಸಿಮೆಂಟ್ನ ದಯವಿಟ್ಟು ಪ್ಲಾಸ್ಟರ್ಗೆ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಹಾಕಿಂಗ್ ಅಂತಂದ್ರೆ ಇದನ್ನು ಕೆಲವೊಂದು ಸೈಟ್ನಲ್ಲಿ ಹ್ಯಾಕಿಂಗ್ ಅಂತಲೂ ಕರೀತಾರೆ. ಇದೇನಪ್ಪ ಅಂತಂದ್ರೆ ನಿಮ್ದು ಏನು RCC ಮೆಂಬರ್ಸ್, ಫಾರ್ ಎಕ್ಸಾಂಪಲ್ ಕಾಲಮ್, ಬೀಮ್ ಅಥವಾ ಸ್ಲ್ಯಾಬ್ ಥಿಕ್ನೆಸ್ ಏನಿರ್ತಾವಲ್ಲ ಆ ಒಂದು ಜಾಗದಲ್ಲಿ ಪ್ಲಾಸ್ಟರ್ ಮಾಡೋಕ್ಕಿಂತ ಮುಂಚೆ ಅದನ್ನು ನೀವು ಸುತ್ತಿಗೆ ಯೂಸ್ ಮಾಡಿ ಅದನ್ನು ರಫ್ ಮಾಡ್ಕೋಬೇಕು ಸರ್ಫೇಸ್. ಯಾಕಪ್ಪ ಅಂತಂದರೆ ನಿಮ್ಮದು ಕಾಂಕ್ರೀಟ್ ಸರ್ಫೇಸು ಪ್ಲೈವುಡ್ನ ಯೂಸ್ ಮಾಡಿ ಕಾಸ್ಟ್ ಮಾಡಿರೋದ್ರಿಂದ ಸ್ಮೂತಾಗಿ ಬಂದಿರ್ತೈತೆ ಫಿನಿಶಿಂಗು. ಸೊ ಸ್ಮೂತಾಗಿರ್ತಕ್ಕಂಥ ಸರ್ಫೇಸ್ ಮೇಲೆ ಪ್ಲಾಸ್ಟರ್ ಮಾಡಿದರೆ ಅದರ ಒಂದು ಗ್ರಿಪ್ಪು ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಅದನ್ನು ರಫ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಪ್ಲಾಸ್ಟರ್ ಮಾಡೋದ್ರಿಂದ ಪ್ಲಾಸ್ಟರ್ ಮತ್ತು ಆ ಒಂದು RCC ಮೆಂಬರ್ಗೆ ಗ್ರಿಪ್ ಚೆನ್ನಾಗಿರುತ್ತೆ ಮತ್ತು ಬಾಂಡಿಂಗ್ ಸ್ಟ್ರೆಂತು ಚೆನ್ನಾಗಿ ಬರುತ್ತೆ. 11th ಪಾಯಿಂಟ್ ನೋಡೋದಾತಂದ್ರೆ ಎಲ್ಲೆಲ್ಲಿ ನಿಮ್ಮದು ವಾಲ್ ಟೈಲ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಕಿಚನ್ ವಾಲ್ ಆಗಿರ್ಬೋದು, ಅದೇ ರೀತಿ ಬಾತ್ರೂಮ್, ಟಾಯ್ಲೆಟ್ ಮತ್ತು ಫ್ರಂಟ್ ವಾಲ್ಗೆ ನೀವು ಸಿಂಗಲ್ ಕೋಟ್ ಪ್ಲಾಸ್ಟರ್ನ ಮಾಡಿಸ್ಬೇಕು. ಅಲ್ಲಿ ಫಿನಿಶಿಂಗ್ ಮಾಡಿಸ್ಬಾರ್ದು. ಯಾಕಂದರೆ ಸಿಂಗಲ್ ಕೋಟ್ ಪ್ಲಾಸ್ಟರ್ ಮಾಡಿಸೋದ್ರಿಂದ ನೆಕ್ಸ್ಟ್ ನೀವೇನಲ್ಲಿ ವಾಲ್ ಟೈಲ್ಸ್ನ ಅಪ್ಲೈ ಮಾಡ್ತಿರಲ್ಲ ಆವಾಗ ವಾಲ್ ಟೈಲ್ಸ್ಗೆ ಮತ್ತು ಆ ಒಂದು ನಿಮ್ಮ ಸಿಂಗಲ್ ಕೋಟ್ ಪ್ಲಾಸ್ಟರಿಗೆ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ. ಈ ಒಂದು ವಿಚಾರನ ನೀವು ಮೊದಲೇ ನಿಮ್ಮ ಮೇಸ್ತ್ರಿ ಅಥವಾ ಗೌಂಡಿಗೆ ಹೇಳಿರಬೇಕು ಎಲ್ಲೆಲ್ಲಿ ಸಿಂಗಲ್ ಕೋಟ್ ಪ್ಲಾಸ್ಟರ್ ಮಾಡಬೇಕಂತ. ಇಲ್ಲಾಂದ್ರೆ ಅವರು ಡೈರೆಕ್ಟಾಗಿ ಫಿನಿಶಿಂಗ್ ಮಾಡಿಬಿಡ್ತಾರೆ. ನಂತರ ನೀವು ಆ ಒಂದು ಫಿನಿಶಿಂಗ್ ಆಗಿರ್ತಕ್ಕಂಥ ಗೋಡೆಗೆ ಏನಾದರೂ ಡೈರೆಕ್ಟ್ ಟೈಲ್ಸ್ನ ಹಾಕಿದ್ದೆ ಅಂತಂದ್ರೆ ಆ ಒಂದು ಟೈಲ್ಸ್ ಸ್ವಲ್ಪ ದಿನದೊಳಗೆ ಉದುರಿ ಬಿದ್ದುಬಿಡ್ತಾವೆ. 12ನೇ ಪಾಯಿಂಟ್ ಏನಂದ್ರೆ ನೀವು ಚೆಕ್ ಮಾಡಬೇಕು ಏನಂತಂದ್ರೆ ಪ್ಲಾಸ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನೆಯ ಪ್ರತಿಯೊಂದು ವಿಂಡೋ ಮತ್ತು ಪ್ರತಿಯೊಂದು ಡೋರ್ಸು ಫಿಕ್ಸ್ ಆಗಿದ್ದಾವೆ ಇಲ್ಲೋ. ಯಾವಾಗಲೂ ಪ್ಲಾಸ್ಟರ್ಕಿಂತ ಮುಂಚೆನೇ ಈ ಒಂದು ಡೋರ್ಸ್ ಮತ್ತು ವಿಂಡೋಸ್ಗಳನ್ನು ಫಿಕ್ಸ್ ಮಾಡಿಬಿಡಬೇಕು. ಇಲ್ಲಪ್ಪ ಅಂತಂದರೆ ಪ್ಲಾಸ್ಟರ್ ಮಾಡಿ ಜಸ್ಟ್ ಆ ಒಂದು ಜಾಗದಲ್ಲಿ ನಾವು ಪ್ಲಾಸ್ಟರ್ ಮಾಡದೆ ಬಿಡ್ತೀವಿ, ತದನಂತರ ನಾವು ಡೋರ್ನ ಅಥವಾ ವಿಂಡೋನ ಹಾಕ್ತೀವಿ ಅಂತಂದರೆ ಆ ಒಂದು ಕೆಲಸ ಮಾಡುವಾಗ ಅವರೇನು ಹೋಲ್ ಪಾಸ್ ಹಾಕಲಿಕ್ಕೆ ಜಾಗನ ಹೊಡಿತಾರಲ್ಲ ಆ ಒಂದು ಸುತ್ತಿಗೆಲೆ ಹೊಡೆದಾಗ ನಿಮ್ಮ ಗೋಡೆ ಸ್ಟ್ರೆಂತ್ ಕಡಿಮೆ ಆಗಿ ಆ ಒಂದು ಹ್ಯಾಮರಿಂಗ್ ಮಾಡಿದಂಥ ಜಾಗದೊಳಗೆ ಕ್ರ್ಯಾಕ್ಸ್ ಜನರಲ್ ಆಗಿ ಬರ್ತಾವೆ. ಈ ಒಂದು ಪಾಯಿಂಟ್ಸ್ನ ಕೂಡ ನೀವು ಕಂಪಲ್ಸರಿಯಾಗಿ ಗಮನದಲ್ಲಿಟ್ಕೊಂಡು ಪ್ಲಾಸ್ಟರ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಮಿಕ್ಸ್ ಪ್ರಿಪ್ರೇಷನ್ ಅಂತಂದ್ರೆ ನೀವೇನು ಪ್ಲಾಸ್ಟರ್ಗೆ ಮಾಲ್ ರೆಡಿ ಮಾಡ್ತಿರಲ್ಲ ಅದನ್ನು ನೀವು ಮಣ್ಣಿರ್ತಕ್ಕಂಥ ಜಾಗದೊಳಗೆ ರೆಡಿ ಮಾಡಬಾರ್ದು. ನೀವು ಯಾವುದರ ಒಂದು ತೆಳಗಡೆ ಶೀಟ್ ಹಾಕೊಂಡಾರು ಅದರ ಮೇಲೆ ಮಾಲ್ನ ಕಲಿಸಿ. ಇಲ್ಲಪ್ಪ ಅಂತಂದ್ರೆ ಏನು ಕಾಂಕ್ರೀಟ್ ಅಲ್ಲಿ ಬಿದ್ದು ಕಾಂಕ್ರೀಟ್ ಗಟ್ಟಿಯಾಗಿರ್ತೈತಲ್ಲ
ಆ ಒಂದು ಜಾಗದೊಳಗೆ ನೀವು ಮಾಲನ್ನ ಕಳಿಸ್ಬೇಕು. ಡೈರೆಕ್ಟಾಗಿ ಯಾವಾಗಲೂ ಮಣ್ಣಿನ ಮೇಲೆ ಮಾಲನ್ನ ರೆಡಿ ಮಾಡಬೇಡಿ. ಮತ್ತು ನೀವು ರೆಡಿ ಮಾಡ್ತಕ್ಕಂಥ ಮಟೀರಿಯಲ್ 1 ತಾಸಿಗೆ ಎಷ್ಟು ಬೇಕು ಅಥವಾ 2 ತಾಸಿಗೆ ಎಷ್ಟು ಬೇಕೋ ಅದನ್ನು ಅಷ್ಟೇ ಕಲಸಿ. ನೀವು ಇಡೀ ದಿನ ಮಾಡಲಿಕ್ಕೋಸ್ಕರ ಜಾಸ್ತಿ ಕಲಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಸಿಮೆಂಟ್ ಮತ್ತು ನೀರು ಮಿಕ್ಸ್ ಆಗಿ ಜಸ್ಟ್ 30 ಮಿನಿಟ್ಸ್ ಒಳಗನೆ ಅದರದ್ದು ಇನಿಷಿಯಲ್ ಸೆಟ್ಟಿಂಗ್ ಟೈಮು ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ನೀವು ಎಷ್ಟು ಬೇಕೋ ಅಷ್ಟೇ ಮಾಲನ್ನ ಕಲಿಸಿ ಪ್ಲಾಸ್ಟರ್ನ ಮಾಡಬೇಕು. ನೀವು ಕಲಿಸಿರ್ತಕ್ಕಂಥ ಮಾಲ್ 1 ತಾಸು ಅಥವಾ 2 ತಾಸು ಆದಮೇಲೂ ಅದೇ ಮಾಲನ್ನ ಯೂಸ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮ್ಮದು ಸ್ಟ್ರೆಂತ್ ಕಡಿಮೆ ಆಗ್ತೈತಿ ಮತ್ತು ಆರಾಮಾಗಿ ಸ್ವಲ್ಪ ಪ್ಲಾಸ್ಟರ್ ಮಾಡಿದ ಸ್ವಲ್ಪ ದಿನಕ್ಕೇ ಕ್ರ್ಯಾಕ್ಸ್ ಬಂದ್ಬಿಡ್ತೈತಿ. ನೆಕ್ಸ್ಟ್ ಪಾಯಿಂಟ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಮಿಕ್ಸ್ ರೇಷಿಯೋ. ನೀವೇನು ಪ್ಲಾಸ್ಟರ್ಗೆ ಸಿಮೆಂಟ್ ಮತ್ತು ಉಸುಗನ್ನು ಮಿಕ್ಸ್ ಮಾಡ್ತಿರೋ ಆ ಒಂದು ಮಿಕ್ಸ್ ರೇಷಿಯೋ ನೀವೇನು ಸೀಲಿಂಗ್ ಏನು ಪ್ಲಾಸ್ಟರ್ ಮಾಡ್ತಿದ್ರೆ 1:4 ಇರಬೇಕು. ಅಂದರೆ 1 ಬುಟ್ಟಿ ಸಿಮೆಂಟ್ಗೆ 4 ಬುಟ್ಟಿ ಉಸುಗ ಯೂಸ್ ಮಾಡಬೇಕು. ಅದೇ ರೀತಿ ವಾಲ್ಗೆ ಪ್ಲಾಸ್ಟರ್ ಮಾಡ್ತೀರಿ ಅಂತಂದರೆ 1:6 ಇರಬೇಕು. ಅಂತಂದರೆ 1 ಬುಟ್ಟಿ ಸಿಮೆಂಟ್ಗೆ 6 ಬುಟ್ಟಿಯಷ್ಟು ಉಸುಗನ್ನ ಮಿಕ್ಸ್ ಮಾಡಿ ನೀವು ಪ್ಲಾಸ್ಟರ್ನ ರೆಡಿ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕ್ಯೂರಿಂಗ್. ನೀವು ಪ್ಲಾಸ್ಟರ್ ಮಾಡಿದ 24 ಗಂಟೆ ನಂತರ ಕ್ಯೂರಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತು ಈ ರೀತಿ ಕ್ಯೂರಿಂಗ್ನ 14 ದಿನದವರೆಗೂ ಮಾಡಬೇಕು. ಇವೇನಾದರೂ ಸರಿಯಾಗಿ ಕ್ಯೂರಿಂಗ್ ಮಾಡಲಿಲ್ಲ ಅಂತಂದ್ರೆ ಆವಾಗ ಅದು ಸಿಮೆಂಟ್ನಲ್ಲಿರ್ತಕ್ಕಂಥ ಹೀಟ್ ಆಫ್ ಹೈಡ್ರೇಷನ್ನಿಂದ ಅದರಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಕ್ರ್ಯಾಕ್ಸ್ಗಳು ಜನರೇಟ್ ಆಗಿಬಿಡ್ತಾವೆ. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ಮಿನಿಮಮ್ ಅಂದರೂ 15ರಿಂದ 20 ದಿನಗಳ ಆದ ನಂತರ ನೀವು ಗೋಡೆಗಳಿಗೆ ವಾಲ್ಕೇರ್ ವರ್ಕ್ನ ಚಾಲೂ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ವಾಲ್ಕೇರ್ನ ಚಾಲೂ ಮಾಡಬೇಡಿ. ಅದೇ ನೀವೇನಾದರೂ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿಸಿದ್ರೆ ಜಸ್ಟ್ 7ರಿಂದ 10 ದಿನದ ಒಳಗಡೆ ನೀವು ವಾಲ್ಕೇರ್ನ ಹಾಕೋಬಹುದು. ಯಾಕಂದರೆ ನಾರ್ಮಲ್ ಪ್ಲಾಸ್ಟರ್ಗೆ ಕಂಪೇರ್ ಮಾಡಿದರೆ ಜಿಪ್ಸಮ್ ಪ್ಲಾಸ್ಟರ್ನಲ್ಲಿ ರೇಟ್ ಆಫ್ ಸೆಟ್ಟಿಂಗ್ ಟೈಮು ಜಾಸ್ತಿ ಇರುತ್ತೆ. ಈ ಒಂದು 15 ವಿಷಯಗಳನ್ನು ನೀವು ಪ್ಲಾಸ್ಟರ್ ಮಾಡಿಸೋಕ್ಕಿಂತ ಮುಂಚೆನೇ ಗಮನದಲ್ಲಿಟ್ಕೊಂಡು ಪ್ಲಾಸ್ಟರಿಂಗ್ ಮಾಡಿಸಿದ್ದೆ ಆದಲ್ಲಿ ಮುಂದೆ ಆ ಒಂದು ಗೋಡೆಗಳಿಗೆ ಕ್ರ್ಯಾಕ್ಸ್ ಮತ್ತು ಯಾವುದೇ ರೀತಿಯಂಥ ಡ್ಯಾಮೇಜಸ್ ಕೂಡ ಆಗೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋಗೆ ಸಂಬಂಧಿಸಿದಂಥ ಮಾಹಿತಿಯಾಗಿತ್ತು. ಅದೇ ರೀತಿ ಮುಂದಿನ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆ ರೀತಿಯಾದಂಥ ವಿಡಿಯೋನೇ ನಾವು ನಿಮ್ಮ ಮುಂದೆ ತರ್ತೀನಿ. ಐ ಹೋಪ್ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೀವು ಇಷ್ಟಪಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮನೆ ಕಟ್ಟಿಸ್ತಿರ್ತಕ್ಕಂಥ ನಿಮ್ಮ ಗೆಳೆಯರು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ತಲುಪುವಂತೆ ಮಾಡಿ. ಧನ್ಯವಾದಗಳು.